ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಫಲವನ್ನು ಕೊಡಬೇಕು. ನಾವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಆ ಪೂಜೆಯನ್ನು ಮಾಡ್ತಾ ಇದ್ದೇವೆಯೋ ಆ ಉದ್ದೇಶ ಈಡೇರಬೇಕು ಅಂತ ಹೇಳಿ ಆದರೆ ನೀವು ಮಾಡಿಸುವವರು ಅತ್ಯಂತ ಶುದ್ಧ ಮನಸ್ಸಿನಿಂದ ಇರಬೇಕು. ದೇವರ ಮೇಲೆ ತುಂಬ ಭಕ್ತಿಯನ್ನು ಇಟ್ಟಿರಬೇಕು. ಕೆಟ್ಟ ಚಿಂತನೆಗಳು, ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಬರದ ಹಾಗೆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನೀವು ಖರ್ಚು ವೆಚ್ಚ, ದಾನ ಧರ್ಮಾದಿಗಳನ್ನು ನಡೆಸಿಕೊಂಡು ಮಾಡ್ತಾ ಇರುವಂತಹ ಕರ್ಮ. ನೀವು ಕೂಡ ಶ್ರದ್ಧೆಯಿಂದ ಇರಬೇಕು. ಪುರೋಹಿತರಾದಂತಹ ನಾವು ಕೂಡ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು. ಯಾವಾಗಲೂ ಕೂಡ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ನಮ್ಮ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಬೇಕು. ನಮ್ಮ ಹಿರಿಯರ ಆಶೀರ್ವಾದ ಇಲ್ಲದೆ ಎಂಥ ದೊಡ್ಡ ಯಾಗವನ್ನು, ಅಶ್ವಮೇಧ ಯಾಗವನ್ನು ಮಾಡಿದರೂ ಕೂಡ ಅದಕ್ಕೆ ಫಲ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಗುರುಗಳ ಆಶೀರ್ವಾದ ಬೇಕು. ನಾವು ಗುರುಗಳು ಅಂತ ಹೇಳಿ ಯಾರನ್ನ ಸ್ವೀಕಾರ ಮಾಡ್ತೇವೋ, ನಮ್ಮ ಆಧ್ಯಾತ್ಮಿಕ ಜೀವನದ ಹೆಜ್ಜೆಗಳಲ್ಲಿ ಯಾರು ಮಾರ್ಗದರ್ಶಕರು, ಅಂತಹ ಗುರುಗಳ ಆಶೀರ್ವಾದವೂ ಬೇಕು. ಅದೇ ರೀತಿಯಲ್ಲಿ ಮಹಾಗಣಪತಿ ದೇವರು ವಿಘ್ನಗಳಿಗೆ ಒಡೆಯ ಆತ. ಒಂದು ಕಾರ್ಯದಲ್ಲಿ ವಿಘ್ನಗಳು ಬರಲಿ ಅಂತ ಗಣಪತಿ ಮನಸ್ಸು ಮಾಡಿದರು ಅಂತ ಹೇಳಿ ಆದರೆ ವಿಘ್ನಗಳು ಬರಲೇಬೇಕು. ಒಂದು ಕಾರ್ಯಕ್ರಮ ಹಾಳಾಗಲೇಬೇಕು. ಅದನ್ನು ತಡೆಯುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರಿಗೆ ಯಾವ ಕಾರ್ಯದಲ್ಲಿ ವಿಘ್ನಗಳು ಬರುವುದು ಬೇಡ ಅಂತ ಗಣಪತಿ ದೇವರು ಇಷ್ಟಪಡ್ತಾರೋ ಅವರಿಗೆ ವಿಘ್ನಗಳು ಬರುವುದಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ, ವಿಘ್ನಗಳನ್ನು ತರುವುದಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಗಣಪತಿ ದೇವರ ಕೃಪೆಯೂ ಕೂಡ ಮೊದಲನಾಗಿ ನಾವು ಪಡೆದುಕೊಳ್ಳಬೇಕು. ಅದಕ್ಕೆ ಹಿರಿಯರು ಹೇಳಿದರು, ಮೊದಲೊಂದಿಪೆ ನಿನಗೆ ಗಣನಾಥ ಅಂತ. ಕೇಳಿದ್ದೀರಾ ಆ ಹಾಡನ್ನ? ಮೊದಲ ವಂದನೆ ಗಣಪತಿ ದೇವರಿಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಗುರುಗಳನ್ನ, ನಿಮ್ಮ ಹಿರಿಯರನ್ನ, ಗಣಪತಿ ದೇವರನ್ನ ನೆನೆಸಿಕೊಂಡು ಅಕ್ಷತೆಯನ್ನು ತೆಗೆದುಕೊಳ್ಳಬೇಕು. ಅಕ್ಷತೆಯನ್ನು ತಗೊಳ್ಳಿ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ ಸಚ್ಚಿದಾನಂದ ರೂಪಾಯ ಬಿಂದುನಾದಾಂತರಾತ್ಮನೆ ಆದಿಮಧ್ಯಾಂತ್ಯಶೂನ್ಯಾಯ ಗುರುಣಾಂ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಗುರು ಗಣಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ.